ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಇವತ್ತಿನ ರೆಸಿಪಿ ಸ್ವೀಟಲ್ಲಿ ಅಕ್ಕಿ ಪಾಯಸ. ತುಂಬ ಈಸಿಯಾಗಿ ಬೇಗನೆ ಕಡಿಮೆ ಸಮಯದಲ್ಲಿ ಆಗ್ತಕ್ಕಂಥ ಒಂದು ರೆಸಿಪಿ ಇದು. ಮಾಡುವ ವಿಧಾನ ನೋಡೋಣ. ಈಗ ನೋಡಿ, ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಅಕ್ಕಿನೂ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಅಕ್ಕಿ ನೋಡಿ, 1 ಕಪ್ಪಷ್ಟು ಅಕ್ಕಿ ಹಾಕ್ಬಿಟ್ಟು ಈಗ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ 1-2 ಸಲ ವಾಶ್ ಮಾಡ್ಕೋಬೇಕು. ನೋಡಿ, ನಾನೀಗ 2 ಸಲ ವಾಶ್ ಮಾಡಿದ್ದೀನಿ. ಈಗ ಇದನ್ನು ಸ್ಟವ್ ಆನ್ ಮಾಡಿ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅಕ್ಕಿ ಬೇಯಬೇಕು. ಹಾಗೆ ಅಕ್ಕಿ ಬೇಯೋಷ್ಟರಲ್ಲಿ ನಾವೀಗ ನೋಡಿ, ಹುರಿದಿರ್ತಕ್ಕಂಥ ಕಡಲೆ ಬೀಜ, ಹಾಗೆ 2ರಿಂದ 3 ಏಲಕ್ಕಿ, ಇದನ್ನು ನಾನೀಗ ಮಿಕ್ಸಿನಲ್ಲಿ ಹಾಕಿ ನೋಡಿ ರುಬ್ಕೋಬೇಕು. ಅಂದರೆ ನೈಸಾಗೆಲ್ಲ ರುಬ್ಕೋಬಾರ್ದು, ಈ ಥರ ತರಿಯಾಗಿ ರುಬ್ಬಿಟ್ಕೋಬೇಕು. ನೋಡಿ, ಈ ಕಡೆ ನಾವು ರುಬ್ಬಿರ್ತಕ್ಕಂಥ ಪೌಡರ್ ರೆಡಿಯಾಗಿದೆ. ಹಾಗೆಯೇ ನೋಡಿ, ಇಲ್ಲಿ ನೋಡಿ, ಈಗ ಬೇಯಿಸೋಕ್ಕಿಟ್ಟಿರ್ತಕ್ಕಂಥ ಅಕ್ಕಿ ನೀಟಾಗಿ ಬೆಂದಿದೆ. ಈಗ ನಾವು ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಬೆಲ್ಲ, ಹಾಗೆಯೇ ಹುರಿದಿಟ್ಕೊಂಡು ಪುಡಿ ಮಾಡಿರ್ತಕ್ಕಂಥ ಪೌಡರ್, ಕಡಲೆಬೀಜ ಪೌಡರು ಮತ್ತು ಬೆಲ್ಲನೂ ಸೇರಿಸಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ನಾವೀಗ 2 ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ತಾ ಇದ್ದೀವಿ. ನೋಡಿ, ತುಪ್ಪ ಮತ್ತು ನಾವು ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀವಿ. ತುರಿದಿರ್ತಕ್ಕಂಥ ತೆಂಗಿನಕಾಯಿ 1 ಕಪ್ಪು, ಹಾಗೆಯೇ 1 ಕಪ್ ಹಾಲು, ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಈಗ ನಾವು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಹಾಗೆಯೇ 2ರಿಂದ 3 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀವಿ. ವಿಡಿಯೋ ನೋಡಿ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿದರೆ ಚೆನ್ನಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಅಕ್ಕಿ ಪಾಯಸ ರೆಡಿ ಆಗ್ತಾ ಇದೆ. ನೋಡಿ, ಈ ಥರ ರೆಡಿಯಾಗಿದೆ. ಈಗ ನಾವು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ಇದನ್ನು ಒಂದು ಬೌಲ್ಗೆ ನಾವೀಗ ಸರ್ವ್ ಮಾಡ್ತಾ ಇದ್ದೀವಿ. ಹಾಗೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನಮ್ಮ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ಗಾಗಿ ವೆಯ್ಟ್ ಮಾಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.